ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೇನೆ. ಇದು ನಮ್ಮ ಸಿರ್ಸಿ ಟೌನ್ ಅಲ್ಲೇ ಇದೆ. ಇದು ಇವತ್ತು ದತ್ತ ಜಯಂತಿ ಅಲ್ವಾ, ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಇದು ಶಂಕರಹೊಂಡ ಇದೆ ನೋಡಿ, ಅಲ್ಲಿ ಇದೆ. ನಿಮ್ಗೆ ಶಂಕರಹೊಂಡ ಅಂದ್ರೆ ಗೊತ್ತಾಗಲ್ಲ, ನಾನು ಎಷ್ಟು ವಿಡಿಯೋದಲ್ಲಿ ಹಾಕ್ತೇನೆ, ಓಕೆನಾ? ಹಾಗೆ ನಾನು ಕೂಡ ಈಗ ಹೋಗ್ತಾ ಇದ್ದೇನೆ. ಈಗ 12:30 ಆಗಿದೆ. ಈಗ ಹೋಗ್ತೇನೆ, ಹತ್ರ ಇದ್ದೇನೆ. ಈಗ ನೋಡಿ, ದೇವಸ್ಥಾನದ ಎದುರಿಗೆ ಇದ್ದೇನೆ, ತೋರಿಸ್ತೇನೆ. ಎಷ್ಟು ಚಂದ ಇದೆ ಗೊತ್ತಾ, ತುಂಬಾ ಖುಷಿ ಆಗುತ್ತೆ. ನಮ್ಮ ಸಿರ್ಸಿಲಿದೆ ಕಷ್ಟು ದೇವಸ್ಥಾನ ಇದೆ, ನೋಡ್ಲಿಕ್ಕೂ ಲುಕ್ ಆಗಿ ಇರುತ್ತೆ. ನೋಡಿದ್ರಲ್ಲ, ಈಗ ನೋಡಿ, ಇದು ತೊಟ್ಲಲ್ಲಿ ತೂಗ್ತಾ ಇದ್ದಾರೆ ಮೂರ್ತಿಯನ್ನ. ಅಂದ್ರೆ ಪುಟ್ಟದಿದೆ ಮೂರ್ತಿ. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾರೆ. ಬೆಳ್ಳಿದು ತೊಟ್ಲ ಇದೆ, ಅದ್ರೊಳಗೆ ಮೂರ್ತಿ ಇಟ್ಟು ತೂಗ್ತಾರೆ. ನಾವೀಗ ಹೋದವರಾದ್ರೂ ಕೂಡ ತೂಗ್ಬೋದು. ನಾನು ಈಗ ತೂಗ್ತೇನೆ ನೋಡಿ. ಸ್ವಲ್ಪ ಹೇಗೆ ಹಿಡ್ಕೊಂಡು ಅಲುಗಾಡ್ಸಿದ್ರೆ ಆಯ್ತು ಅಷ್ಟೇ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಪ್ರತಿ ವರ್ಷನೂ ಇದೇ ರೀತಿ ಮಾಡೋದು. ಇಲ್ಲಿ ತುಂಬಾ ಮಂದಿ ಬರ್ತಾರೆ. ಇಲ್ಲಿ ನಮ್ದು ಈ ಟೌನಿಂದ, ಹಳ್ಳಿಯಿಂದ ಎಲ್ಲ ಬರ್ತಾರೆ. ತುಂಬಾ ಮಂದಿ ಬಂದು ದೇವ್ರದ್ದು ದರ್ಶನ ಮಾಡಿ ಹೋಗ್ತಾರೆ ಈ ಟೈಮಲ್ಲಿ. ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ. ದೇವರು ಕೂಡ ನಾನು ಜೂಮ್ ಮಾಡಿ ತೋರಿಸ್ತೀನಿ. ಅಂದ್ರೆ ತುಂಬಾ ರಶ್ ಇತ್ತು ಇಲ್ಲಿ. ನಾನು ಬರೋ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದ್ರ ನಂತರ ತುಂಬಾ ರಶ್ ಆಗಿದೆ ಆಯ್ತಾ. ಆದ್ರೂ ಕೂಡ ಬೇಗ ಒಳಗಡೆ ಇಟ್ಕೊಳ್ಳಲ್ಲ. ಅಂದ್ರೆ ಹೊರಗಡೆ ಹೋಗಿ, ಚಿಕ್ಕದಿದೆ ಅಲ್ವಾ ದೇವಸ್ಥಾನ, ಹೊರಗಡೆ ಹೋಗಿ ಊಟಕ್ಕೆ ಹೋಗಿ ಅಂತ ಇದ್ರು. ಹಾಗೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ಈಗ. ನೋಡಿ, ಜನರೆಲ್ಲ ಬರ್ತಾರೆ, ದೇವ್ರದ್ದು ದರ್ಶನ ಮಾಡಿ ದೇವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಎರಡು ಕಣ್ಣು ಸಾಲದು ಆ ರೀತಿ ಇದೆ ದತ್ತಾತ್ರೇಯ ದೇವರು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ ಅಲ್ವಾ. ಹಾಗೆ ಇಲ್ಲಿ ಸಿರ್ಸಿಲಿ ಏನ್ ಗೊತ್ತಾ, ಪ್ರತಿ ಒಂದು ದೇವಸ್ಥಾನದಲ್ಲೂ ಅಷ್ಟೇ ಮೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೊಡ್ಡ ಇರುತ್ತೆ, ಎಷ್ಟು ಬೇಕಾದ್ರೂ ನೋಡ್ಬಹುದು. ಅಷ್ಟೇ ಚೆನ್ನಾಗಿರುತ್ತೆ, ಮತ್ತೊಮ್ಮೆ ನೋಡ್ಬೇಕು ಅನ್ಸುತ್ತೆ, ಹಾಗಿರುತ್ತೆ ಗೊತ್ತಾ. ಹಾಗೆ ಇಲ್ಲಿ ಎಷ್ಟು ಫೋಟೋ ತೆಗಿಬಹುದು, ವಿಡಿಯೋಸ್ ಕೂಡ ಮಾಡಬಹುದು, ಯಾರು ಏನು ಹೇಳಲ್ಲ. ನಾನು ಕೂಡ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ. ಹಾಗೆ ಅಂದ್ರೆ ದೇವಸ್ಥಾನ ಚಿಕ್ಕದಿದೆ, ಹೊರಗಡೆ ಊಟಕ್ಕೆಲ್ಲ ಇಟ್ಟಿದ್ದಾರೆ. ಈಗ ರೋಡ್ ಇದೆ, ರೋಡ್ ಎದುರಿಗೆ ಇದೆ ಅಲ್ವಾ, ದೇವಸ್ಥಾನ ಚಿಕ್ಕದಿದೆ. ಹಾಗಾಗಿ ಈಗ ಊಟಕ್ಕೆ ಹೋಗ್ಬೇಕು, ಊಟ ಮಾಡಿ ಮನೆಗೆ ಹೋಗ್ತೇನೆ ಆಯ್ತಾ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅನ್ಕೊಂಡು ಹತ್ತಿರದಿಂದ ನಾವು ನೋಡ್ಬೋದು ಆಯ್ತಾ. ಈಗ ಮನೆಗೆ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಇಲ್ಲದೇ ನೋಡ್ತಾ ಇದ್ದೀರಿ, ಹಾಗೆ ಮಾಡಬೇಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.